ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಕ್ಕಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ರೀ. ಇಲ್ಲಿ ನೋಡಿರಿ, ನಾನು ಮೊದಲಿಗೆ ಈ ಮೆಕ್ಕಿಕಾಯಿ ಈ ರೀತಿ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ ರೀ. ಒಂದು 2-3 ತಾಸು ಆತ್ರಿ ನಾ ಇದನ್ನು ಹಾಕಿಟ್ಟು. ಇದು ಸ್ವಲ್ಪ ಜಾಸ್ತಿ ಕಹಿ ಇರ್ತೈತಲ್ರಿ, ಸ್ವಲ್ಪ ಕಹಿ ಅಂಶ ಹೋಗಲಿ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ ನಾನೀಗ. ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕೋಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ನೋಡಿರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಂತೆ, ಒಂದು 2 ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿನಿ ರೀ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಇಂಗು ತೊಗೊಂಡಿನಿ. ನಾವು ಮೊದಲಿಗೆ ಈ ಜೀರಿಗೆ ಮತ್ತು ಮೆಂತೆ ಸಾಸಿವೆ ಏನು ತೊಗೊಂಡಿವಲ್ಲ ರೀ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಬಿಸಿ ಮಾಡಿ ತಗೊಳ್ಳೋಣ ರೀ. ಈಗ ಒಂದೊಂದಾಗಿ ಹಾಕಿ ಬಿಸಿ ಮಾಡ್ತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕಿನಿ. ಇದು ನಾನು ಸ್ವಲ್ಪ ಮಾಡಾಕತ್ತೀನಲ್ರಿ, ಸ್ವಲ್ಪ ತೊಗೊಂಡಿನಿ. ನೀವು ಸ್ವಲ್ಪ ಜಾಸ್ತಿ ಮಾಡೋರಿದ್ರೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ತೊಗೊಂಡು ಮಾಡ್ಕೋಬೋದು ನೋಡಿರಿ. ಸಾಸಿವೆ, ಮೆಂತೆ ಮತ್ತು ಜೀರಿಗೆ ಮೂರನ್ನು ಸ್ವಲ್ಪ ಫ್ರೈ ಮಾಡಿ ತಕ್ಕೊಂಡಿನಿ. ಈ ಜೀರಿಗೆ ಮತ್ತು ಮೆಂತೆ ಐತಲ್ರಿ, ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡಿರಿ. ಈ ಸಾಸಿವೆ ಏನೈತಲ್ರಿ, ಇದನ್ನು ಸ್ವಲ್ಪ ತರಿಯಾಗಿನ ನೀವು ಕಲ್ಲಾಗರ ತಿಕ್ಕಿ ಹಾಕ್ರಿ, ಇಲ್ಲ ಸ್ವಲ್ಪ ಮಿಕ್ಸಿ ಜಾರಿಗೆನ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ರಿ. ಇದನ್ನು ಸ್ವಲ್ಪ ಪುಡಿ ಮಾಡಿ ತಗೊಳ್ಳೋಣ ರೀ. ಈಗ ಅದಕ್ಕಿಂತ ಮುಂಚೆ ಇದಕ್ಕೆ ಒಗ್ಗರಣೆ ಹಾಕಿ ಇಟ್ಬಿಡೋಣ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ ನೋಡಿರಿ. ನಿಮ್ಮದು ಸ್ವಲ್ಪ ಮೆಕ್ಕಿಕಾಯಿ ಜಾಸ್ತಿ ಇದ್ದು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರಿ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಹಿಂಗೆ ತೊಗೊಂಡಿದ್ದೀವಲ್ರಿ, ಹಿಂಗೆ ಹಾಕ್ತೀನಿ ನೋಡಿರಿ. ಇಷ್ಟೇ ಇದಕ್ಕೆ ಒಗ್ಗರಣೆಗೆ, ಮತ್ತೇನು ಹಾಕುವಂಗಿಲ್ಲ. ಏನು ಸಾಸಿವೆ ಜೀರಿಗೆ ಏನೂ ಒಗ್ಗರಣೆಗೆ ಹಾಕೋದಿಲ್ಲ ರೀ. ಎಣ್ಣೆ, ಬೆಳ್ಳುಳ್ಳಿ, ಸ್ವಲ್ಪ ಹಿಂಗೆ, ಇದನ್ನು ಒಗ್ಗರಣೆ ಹಾಕಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗುವಂಗೆ ಫ್ರೈ ಮಾಡಿರಿ ಬೆಳ್ಳುಳ್ಳಿ. ಈಗ ನೋಡಿರಿ, ಮೆಕ್ಕಿಕಾಯಿ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡಿನಿ. ಈಗ ಇದೆಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ರಿ, ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಇದು ಜೀರಿಗೆ ಮತ್ತು ಮೆಂತೆ, ಇದು ಸಾಸಿವೆ ರೀ, ಸ್ವಲ್ಪ ತರಿಯಾಗೇನ ರುಬ್ಬಿನ್ರಿ. ಇದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಮೊದಲ ಉಪ್ಪು ಹಾಕಿರ್ತೀವಿ ರೀ, ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ರಿ. ಅಚ್ಚ ಖಾರದ ಪುಡಿ. ಈಗ ಒಗ್ಗರಣೆ ಹಾಕಿದ್ದೀವಲ್ರಿ, ಇದನ್ನು ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಇದನ್ನು ನೋಡಿರಿ, ಟೇಸ್ಟಿಯಾಗಿರೋಂಥ ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ಯಾವು. ನೀವು ಇದನ್ನು 2-3 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ರೀ, ಕೆಡೋದಿಲ್ಲ ರೀ ಇವು ಮೆಕ್ಕಿಕಾಯಿ. ಮತ್ತು ಇದ್ರಾಗ ಸ್ವಲ್ಪ ಎಲ್ಲಿ ನೀರಿನ ಅಂಶ ಹತ್ತಲಾರ್ದಂಗೆ ನಾವು ಉಪ್ಪಿನಕಾಯಿ ಮಾಡ್ಕೋಬೇಕು. ಇನ್ನು ಮೆಕ್ಕಿಕಾಯಿ ಮೊದಲು ವಾಶ್ ಮಾಡಿರ್ತೀವಲ್ರಿ, ಆವಾಗ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ನೀಟಾಗಿ ಅದೆಲ್ಲ ನೀರು ಹೋಗುವಂಗೆ ಒರೆಸಿ ಆಮೇಲೆ ಕಟ್ ಮಾಡಿ ಉಪ್ಪು ಹಾಕಿ ಇಡಬೇಕು ರೀ. ಇದನ್ನು ಅಂದ್ರೆ ಎಲ್ಲಿ ನೀರಿನ ಅಂಶ ಹತ್ತಲಿಲ್ಲ ಅಂದರೆ ನೀವು ಎಷ್ಟು ದಿನ ಇಟ್ಕೊಂಡು ತಿಂದರೂ ಉಪ್ಪಿನಕಾಯಿ ಕೆಡೋದಿಲ್ಲ ರೀ. ಇವು ಚಲೋ ಇರ್ತಾವೆ. ಕಹಿ ಅಂಶನೂ ಸ್ವಲ್ಪ ಹೋಗಿರ್ತೈತಿ, ಟೇಸ್ಟ್ ಆಗಿರ್ತಾವೆ ಉಪ್ಪಿನಕಾಯಿ. ನೀವು ಒಂದ್ಸಲ ಈ ಉಪ್ಪಿನಕಾಯಿನ ಟ್ರೈ ಮಾಡಿ ನೋಡಿರಿ. ಯಾರೆಲ್ಲ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಇನ್ನೂ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಇದನ್ನು ಒಂದು ನೀವು ಗ್ಲಾಸಿಂದರ ಆಗಲಿ ಯಾವುದರ ಒಂದು ಜಾರ್ನಾಗ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು 2-3 ತಿಂಗಳು ತಿನ್ಬೋದು ರೀ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.